ಕಲಬುರಗಿಯಲ್ಲಿ ಉಂಟಾಗಿರುವಂತಹ ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿಗೆ ಸೂಕ್ತ ರೀತಿಯ ಪರಿಹಾರ ಕೊಡಬೇಕು ಮತ್ತೆ ಕಲಬುರಗಿನ ಹಸಿ ಬರಗಾಲ ಅಂತ ಘೋಷಣೆ ಮಾಡಬೇಕು. ಎಕರೆಗೆ 25,000 ಪರಿಹಾರ ಕೊಡಬೇಕು ಅಂತ ಬೇಡಿಕೆಗಳನ್ನ ಇಟ್ಟುಕೊಂಡು ಇವತ್ತು ಕಲಬುರಗಿ ಬಂದ್ಗೆ ವಿವಿಧ ರೈತ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತದ್ದು. ಈ ಒಂದು ಕಲಬುರಗಿ ಬಂದ್ನ ಎಫೆಕ್ಟ್ ನೇರವಾಗಿ ಸಾರಿಗೆ ಬಸ್ ಪ್ರಯಾಣಿಕರಿಗೆ ತಟ್ಟಿರುವಂತದ್ದು. ನನಗೆ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದ್ದೀನಿ, ನಿಮ್ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣ ಅಂತಂದ್ರೆ ಒಂದ್ ಕಡೆಗೆ ಮಹಾರಾಷ್ಟ್ರ, ತೆಲಂಗಾಣ, ಮತ್ತೊಂದ್ ಕಡೆಗೆ ಕರ್ನಾಟಕ ಸಂಪರ್ಕ ಕಲ್ಪಿಸುವಂತ ಪ್ರಮುಖ ಒಂದು ಕೇಂದ್ರ ಬಸ್ ನಿಲ್ದಾಣ. ಆದ್ರೆ ಪ್ರತಿನಿತ್ಯ ಕೂಡ ಬೆಳಿಗ್ಗೆ 5 ಗಂಟೆಯಿಂದಾನೇ ಸಾರಿಗೆ ಬಸ್ ಸಂಚಾರ ಆರಂಭ ಆಗ್ತಾ ಇತ್ತು. ಆದ್ರೆ ಇವತ್ತು ಕಲಬುರಗಿ ಬಂದ್ ಕರೆ ಹಿನ್ನೆಲೆಯಲ್ಲಿ ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆ ಸುಮಾರು 25ಕ್ಕೂ ಹೆಚ್ಚು ಸಂಘಟನೆಗಳು ಈ ಒಂದು ಕಲಬುರಗಿ ಬಂದ್ಗೆ ಬೆಂಬಲ ಸೂಚಿಸಿರುವಂತದ್ದು. ಹೀಗಾಗಿ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಈಗಾಗಲೇ ರೈತ ಹೋರಾಟಗಾರರು ಬೆಳಿಗ್ಗೆಯಿಂದಲೂ ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಾರಿಗೆ ಬಸ್ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿರುವಂತದ್ದು. ಹೀಗಾಗಿ ಬಸ್ ಸಂಚಾರ ಸ್ಥಗಿತ ಆಗಿರೋದ್ರಿಂದಾಗಿ ಬಸ್ ಮುಖಾಂತರ ಪ್ರಯಾಣ ಮಾಡುವಂತಹ ಪ್ರಯಾಣಿಕರು ತೀವ್ರ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ತಮ್ಮ ತಮ್ಮ ಊರುಗಳಿಗೆ ಹೋಗೋರೆಲ್ಲೂ ಕೂಡ ಲಗೇಜ್ ಗಳನ್ನ ಹಿಡಿದುಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಆದ್ರೆ ಯಾವುದೇ ಬಸ್ ಇಲ್ಲದೆ ಕೇಂದ್ರ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಬಿಕೋ ಅಂತ ಇದೆ. ಹೀಗಾಗಿ ಬಸ್ಗಾಗಿ ಜನರು ಕಾದು ಕುಳಿತಿದ್ದಾರೆ. ಯಾವಾಗ ಬಸ್ ಮರು ಪ್ರಾರಂಭ ಆಗುತ್ತೆ ಅಂತ ಇಲ್ಲಿ ಇರತಕ್ಕಂಥ ಪ್ರಯಾಣಿಕರು ಕಾದು ಕುಳಿತಿರುವಂತದ್ದು. ಈಗಾಗಲೇ ಪ್ರತಿಭಟನೆ ಕಾವು ಹಂತ ಹಂತವಾಗಿ ಏರ್ತಾ ಆಗಿದೆ. ಯಾಕಂದ್ರೆ ಒಂದ್ ಕಡೆಗೆ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಲಬುರಗಿಯ 4 ದಿಕ್ಕಿನಲ್ಲೂ ಕೂಡ ಏನು ರಿಂಗ್ ರಸ್ತೆಗಳಲ್ಲೂ ಕೂಡ ಅಲ್ಲಿಗೆ ರೈತರು ಅಲ್ಲಿ ಒಂದು ರಸ್ತೆಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದಾಗಿ ಬೇರೆ ಭಾಗದಿಂದ ಬರುವಂತಹ ಬಸ್ಗಳು ಕೂಡ ಕಲಬುರಗಿ ನಗರ ಪ್ರವೇಶ ಮಾಡೋಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಪ್ರಯಾಣಿಕರು ಸುಮಾರು 4 ರಿಂದ 5 ಕಿಲೋಮೀಟರ್ ಸಿಟಿ ಒಳಗಡೆ ಪ್ರವೇಶ ಮಾಡಬೇಕಾದ್ರೂ 4 ರಿಂದ 5 ಕಿಲೋಮೀಟರ್ ನಡೆದುಕೊಂಡು ಬರುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆಗೆ ತಾತ್ಕಾಲಿಕ ಬಸ್ನ ಅಂದ್ರೆ ವಾಹನಗಳ ವ್ಯವಸ್ಥೆ ಮುಖಾಂತರ ಬರುವಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಆಟೋ ಚಾಲಕರು ಕೂಡ ಈ ಒಂದು ಬಂದ್ಗೆ ಬೆಂಬಲ ಕೊಟ್ಟಿರೋದ್ರಿಂದ ಬಹುತೇಕ ಆಟೋ ಚಾಲನೆಗಳು ಸದ್ಯಕ್ಕೆ ಕಲಬುರಗಿ ನಗರದಲ್ಲಿ ಕಮ್ಮಿಯಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಈ ಒಂದು ರೈತರು ಕರೆ ಕೊಟ್ಟಿರ್ತಕ್ಕಂಥ ಕಲಬುರಗಿ ಬಂದ್ ಕರೆ ನೇರವಾಗಿ ಪ್ರಯಾಣಿಕರಿಗೆ ತಟ್ಟಿರುವಂತ ಇಲ್ಲಿ ಒಂದಿಷ್ಟು ಪ್ರಯಾಣಿಕರು ಇದ್ದಾರೆ. ಯಾಕಂದ್ರೆ ದೂರದಿಂದ ಬಂದಿರತಕ್ಕಂಥ ಪ್ರಯಾಣಿಕರು ತಮ್ಮ ಲಗೇಜ್ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳನ್ನು ಕೂಡ ಅವರು ತೆಗೆದುಕೊಂಡು ಬಂದಿದ್ದಾರೆ. ಆದ್ರೆ ಗಂಟೆಗಳಿಂದ ಕೂಡ ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಅವರು ಇಲ್ಲಿ ಕಾದು ಕುಳಿತಿದ್ದಾರೆ. ಇನ್ನೂ ಕೂಡ ಸಾರಿಗೆ ಬಸ್ ಇಲ್ಲದೆ ಇರೋ ಕಾರಣಕ್ಕಾಗಿ ಹೋಗೋದಕ್ಕೆ ಸಾಧ್ಯ ಆಗ್ತಲ್ಲ. ಅಮ್ಮ, ನೀವು ಎಲ್ಲಿಂದ ಬಂದಿರಿ, ಎಲ್ಲಿಗೆ ಹೋಗ್ಬೇಕಮ್ಮ? ನೀವು ನಾವು ಆಳಂದಿಂದ ಬಂದಿದ್ದೇವ್ರಿ, ದೇವ್ರಿಗೆ ಹೋಗ್ಬೇಕ್ರಿ. ಆಳಂದಿಂದ ಹೆಂಗ್ ಬಂದ್ರಿ? ಬಸ್ಸಿಗೆ ಬಂದಿದ್ದೇವ್ರಿ. ಬಸ್ಸಿಗೆ ಬಂದು ಇಳಿದು ಇಲ್ಲಿ ಕೂತಿದ್ದೇವ್ರಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಬಂತ ಬಸ್ಸು? ಇಲ್ರಿ, ಇದು ಚೆಕ್ ಪೋಸ್ಟ್ ಬಂದದ್ರಿ. ಅಲ್ಲಿಂದ ಈ ಕಡೆ ಆಟೋಕ್ ಬಂದಿದ್ದೇವೆ. ಹ್ಞೂ ರೀ, ಇಲ್ಲಿಂದ ಜೋರಿ ಹೋಗ್ಬೇಕಾ? ಜೇವ್ರಿಗೆ ಹೋಗ್ಬೇಕ್ರಿ. ಹೆಂಗ್ ಹೋಗ್ತೀರಿ? ಬಸ್ ಬಂದವಲ್ಲ? ಬಸ್ ಚಾಲು ಆತಾವೇನಂತ ಕೂತಿದ್ದೇವ್ರಿ ಸರ್. ಎಷ್ಟೊತ್ತಾನೆ ತಮ್ಮ ಕುಂತು? ಈಗ ಒಂದ್ ಅರ್ಧ ಗಂಟೆ ಆಯ್ತ್ರಿ. ಹ್ಞೂ ರೀ. ಇವತ್ತು ಬಂದದ ಗೊತ್ತಿರ್ಲಿಲ್ಲ? ಗೊತ್ತಿದ್ದಿರ್ಲ್ರಿ, ಗೊತ್ತಿಲ್ಲ ಒಟ್ಟಿಗೆ ಬಂದಿದ್ದೇವ್ರಿ. ಬರ್ತಿದ್ದಾರ ಬರ್ತಿದಿಲ್ರಿ ಇವತ್ತು. ಹ್ಞೂ ರೀ. ಇದು ಮಹಿಳಾ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಇದೇ ರೀತಿಯ ಪರಿಸ್ಥಿತಿ ನಿಮ್ಗೆ ಇಲ್ಲಿ ಭಾಗದಲ್ಲಿ ಕಾಣಿಸ್ತಾ ಇದೆ. ಇವರೆಲ್ಲ ಪ್ರಯಾಣಿಕರೇನಿದ್ದಾರೆ ಇಲ್ಲಿ ಆಗಿರ್ಬೋದು, ಆ ಭಾಗದಲ್ಲಿ ಕುಂತಿರತಕ್ಕಂಥ ಪ್ರಯಾಣಿಕರು, ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾದು ಕುಳಿತಾರೆ. ಅಂದ್ರೆ ರೈತರು ಕರೆ ಕೊಟ್ಟಿರ್ತಕ್ಕಂಥ ಕಲಬುರಗಿ ಬಂದ್ ಕರೆ ಎಫೆಕ್ಟ್ ನೇರವಾಗಿ ಸಾರಿಗೆ ಬಸ್ ಸಂಚಾರ ಸ್ಥಗಿತ ಆಗಿರೋದ್ರಿಂದಾಗಿ ಪ್ರಯಾಣಿಕರಿಗೆ ತಟ್ಟಿದೆ. ಕ್ಯಾಮರಾ ಪರ್ಸನ್ ಶಾಣು ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಕಲಬುರಗಿ.